ಬೆಂಗಳೂರಿನಲ್ಲಿ ತುಂಬಾ ಜನ ಇರೋ ಜಾಗ ಯಾವುದು ಅಂತ ಕೇಳಿದ್ರೆ ಮೊದಲಿಗೆ ಬಾಯಿಗೆ ಬರೋದು ಮೆಜೆಸ್ಟಿಕ್. ಈ ಮೆಜೆಸ್ಟಿಕ್ನಲ್ಲಿ ಹುಡುಗ ಕೂಡ ಹುಡುಗಿಯಾಗಿ ದುಡ್ಡು ಮಾಡ್ತಾನೆ ಅಂತ ಹೇಳೋಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಆದರೂ ಇದು ಸತ್ಯ, ನಂಬಲೇಬೇಕು. ಮೆಜೆಸ್ಟಿಕ್ನಲ್ಲಿ ಎಷ್ಟು ಬಸ್ಸು ದಿನನಿತ್ಯ ಬಂದು ಹೋಗುತ್ತೋ ಅಷ್ಟೇ ಪ್ರತಿ ಬಸ್ ಒಳಗೆ ಕಾಮುಕರು ಇದ್ದೇ ಇರ್ತಾರೆ. ಸರಗಳ್ಳತನ, ಪರ್ಸ್ ಕಳ್ಳತನ, ಕೆಲಸ ಕೊಡಿಸ್ತೀನಿ ಅಂತ ಬೇರೆ ಊರಿಂದ ಬಂದ ಜನಕ್ಕೆ ಮೋಸ, ಈ ತರ ಮೋಸಗಳು ಇಲ್ಲಿ ದಿನನಿತ್ಯ ಸರ್ವೇ ಸಾಮಾನ್ಯ. ದುಡ್ಡು ಮಾಡೋಕೆ ಒಳ್ಳೆ ಜಾಗ ಅಂದ್ರೆ ಮೆಜೆಸ್ಟಿಕ್ ಅಂದ್ರೆ ತಪ್ಪಾಗಲ್ಲ. ಯಾಕೆ ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಮೆಜೆಸ್ಟಿಕ್ನಲ್ಲಿ ಯಾಮಾರ್ಸೋರ್ಗಿಂತ ಯಾಮಾರೋರೇ ಜಾಸ್ತಿ. ಯಾಕೆ ಅಂದ್ರೆ ತುಂಬಾ ವರ್ಷದ ಹಿಂದೆ ಮೆಜೆಸ್ಟಿಕ್ ಸ್ಕೈ ವಾಕ್ನಲ್ಲಿ ಹೆಣ್ಣು ಮಕ್ಕಳು ಹಾಗೂ ಆಂಟಿಯರ ಗುಂಪು ಎಲ್ಲಿ ನೋಡಿದರೂ ನೋಡ ಸಿಗ್ತಾ ಇತ್ತು. ಆದ್ರೆ ಇವಾಗ ಮಂಗಳಮುಖಿಯರು ಅಲ್ಲ ಮಂಗಳಮುಖಿಯ ವೇಷ ಧರಿಸಿದ ಗಂಡಸರು ದುಡ್ಡು ಮಾಡೋಕೆ ಸುಲಭ ಮಾರ್ಗ ಅಂತ ಮಂಗಳಮುಖಿಯ ವೇಷ ಹಾಕಿ ಮೆಜೆಸ್ಟಿಕ್ನಲ್ಲಿ ನಿಂತಿರ್ತಾರೆ. ಕೆಲವು ಕಾಮ ಜಾಸ್ತಿ ಆಗಿರೋ ಅಬ್ಬೆ ಪಾಡಿಗಳು ಬೇಡ ಅಂದ್ರೂ ಬಂದು ಮೋಸದ ಬಲೆಗೆ ಬೀಳ್ತಾರೆ. ಅದು ಹೇಗೆ ಅಂದ್ರೆ, ಮಂಗಳಮುಖಿ ತರ ಇರೋ ಗಂಡಸರು ಮೆಜೆಸ್ಟಿಕ್ನ ಸ್ಕೈ ವಾಕ್ ಮೇಲೆ ಬರೋ ಜನರ ಹತ್ತಿರ ಬಂದು ಬರ್ತೀಯಾ, ಬಾ, 500 ಅಷ್ಟೇ, 1000 ಅಷ್ಟೇ ಅಂತ ಸನ್ನೆ ಮಾಡಿ ಕರೀತಾರೆ. ಆದ್ರೆ ಕೆಲವರು ಮಂಗಳಮುಖಿಯ ಸವಾಸ ಬೇಡ ಅಂತ ಇದ್ದವರಿಗೆ ಹುಡುಗಿರ ಆಸೆ ತೋರಿಸ್ತಾರೆ. ಅದು ಹೇಗೆ ಅಂದ್ರೆ, ಒಳ್ಳೆ ಚಿಕ್ಕ ಹುಡುಗಿ ಇದೆ, 18 ವರ್ಷ 20 ವರ್ಷ ಅಂತ ಆಸೆ ತುಂಬ್ತಾರೆ. ಅಲ್ಲಿ ಇರೋ ಹುಡುಗನಿಗೆ ಗಂಡಸಿಗೆ ಟೆಂಪ್ಟ್ ಮಾಡ್ತಾರೆ. ಅದು ಹೇಗೆ ಅಂದ್ರೆ, ಕೆಲವರು ಆಟೋ ಚಾಲಕರು ಹುಡುಗಿ ಬೇಕಾ, ಒಳ್ಳೆ ಪೀಸ್ ಇದೆ, ರೇಟ್ ಕಮ್ಮಿ, ಅದು ಇದು ಅಂತ ಸುಳ್ಳಿನ ಸುತ್ತ ನಿಮ್ಮನ್ನ ಯಾಮಾರಿಸ್ತಾರೆ. ನೀವೇನಾದರೂ ಅದನ್ನ ನಂಬಿ ಆಟೋದಲ್ಲಿ ಹೋದ್ರೆ ಆಟೋದಲ್ಲಿ ಹೋಗುವಾಗನೇ 1000 ರೂಪಾಯಿ ಕೊಡಿ ಅಂತ ತಗೊಳ್ತಾರೆ. 1000 ರೂಪಾಯಿಗೆ ಹುಡುಗಿ ಮತ್ತೆ ರೂಮ್ ಚಾರ್ಜ್ ಎಲ್ಲ ಒಟ್ಟಿಗೆ ಅಂತ ನಿಮ್ಗೆ ಹೇಳ್ತಾರೆ. ನೀವು 1000 ಕೊಟ್ರೆ ಆಮೇಲೆ ಮುಂದೆ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಹುಡುಗಿ ನಿಮ್ಗೆ ತೋರಿಸ್ತಾರೆ. ನೀವು ಓಕೆ ಇದೇ ಹುಡುಗಿ ಅನ್ನೋವಾಗ ಮತ್ತೆ 3000 ಕೊಡಿ ಅಂತಾರೆ. ಆವಾಗ ನೀವು 3000 ಯಾಕೆ, ಆವಾಗ್ಲೇ 1000 ಕೊಟ್ಟೆ ತಾನೆ ಅಂತ ಹೇಳಿದ್ರೆ ಅವರು ನಗ್ತಾರೆ. ಇಷ್ಟು ಒಳ್ಳೆ ಹುಡುಗಿ 1000ಕ್ಕೆ ಸಿಗ್ತಾಳಾ, ಅದು ಬೇರೆ ಇದು ಬೇರೆ ಅಂತ ಯಾಮಾರಿಸ್ತಾರೆ. ಆವಾಗ್ಲೇ ನೀವು ಸ್ವಲ್ಪ ಹುಷಾರಾಗಿದ್ರೆ 3000 ಸೇಫ್ ಆಗ್ಬೋದು. ಇಲ್ಲ ಕಾಮ ಹೆಚ್ಚಾಗಿ 3000 ಕೊಟ್ರೆ ನೆಕ್ಸ್ಟ್ ರೂಮ್ ಚಾರ್ಜ್ ಅಂತ ನಿಮ್ಗೆ 2000 ಕೇಳ್ತಾರೆ. ಆವಾಗ್ಲೇ ನಿಮ್ಗೆ ಹುಡುಗಿ ಬೇಡ, ಏನು ಬೇಡ ಅಂತ ಅನ್ಸುತ್ತೆ. ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಕೇಳ್ತೀರಾ. ಆವಾಗ ಆಟೋ ಚಾಲಕ ಇಲ್ಲೇ ಮುಂದೆ ಒಳ್ಳೆ ಹುಡುಗಿ ಇದೆ, 3000 ಆಗುತ್ತೆ ಅಂತ ಹೇಳಿ ನಿಮ್ಮನ್ನ ನಮಿಸ್ತಾನೆ, ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅಲ್ಲೇ ರೋಡ್ ಮೇಲೆ ನಿಮ್ಮನ್ನ ನಿಲ್ಲಿಸಿ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ. ನೀವು ಆಮೇಲೆ ಇದನ್ನ ಹೇಳೋಕೆ ಪೊಲೀಸ್ ಹತ್ರ ಹೋದ್ರೆ ಪೊಲೀಸವರು ಒಂದೇ ಮಾತಲ್ಲಿ ನಿಮ್ಗೆ ಕೇಳ್ತಾರೆ, ನೀವು ಯಾಕೆ ಅಲ್ಲಿಗೆ ಹೋಗಿದ್ರಿ ಅಂತ. ಆ ಪ್ರಶ್ನೆಗೆ ಬಹುಶಃ ಯಾರಿಂದನೂ ಉತ್ತರ ಕೊಡೋಕೆ ಆಗಲ್ಲ ಬಿಡಿ. ಮೆಜೆಸ್ಟಿಕ್ ಅಂದ್ರೆ ಹುಡುಗಿರು, ಆಂಟಿರು, ಮಂಗಳಮುಖಿಯರು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪು. ಯಾಕೆ ಅಂದ್ರೆ ಕೆಲವು ಗಂಡಸು ಮುಖಕ್ಕೆ ಮಾಸ್ಕ್ ಹಾಕಿ ಹೆಣ್ಣು ಮಕ್ಕಳ ಡ್ರೆಸ್ ಹಾಕಿ ರೋಡ್ ಮೇಲೆ ನಿಂತಿರ್ತಾರೆ. ಅದು ಗಂಡಸು ಅಂತ ಗೊತ್ತಿದ್ರು ಇನ್ನೊಂದು ಗಂಡಸು ಹೋಗಿ ಮಾಡಿ ಬರ್ತಾನೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ತರ ಮಾಡೋರಿಗೆ ಏನ್ ಹೇಳೋಣ, ಈ ಸಮಾಜದಲ್ಲಿ ಅದೆಷ್ಟೋ ನಾನಾ ರೀತಿಯ ಕಾಮಿಗಳು ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇದ್ದಿದ್ದು ಇದ್ದಂಗೆ ಹೇಳೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಹೊಸ ವಿಡಿಯೋ ಮೂಲಕ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್.